ರವೆ ಹುರಿಯೋದಕ್ಕೆ ಯಾವಾಗಲೂ ಗಟ್ಟಿ ಪಾತ್ರೆ ತಗೊಳ್ಳಿ, ಇಲ್ಲಾಂತಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ನೀವು ಎಷ್ಟೇ ಸಣ್ಣ ಉರಿ ಇಟ್ಟರು ಅಷ್ಟೇ, ಇದು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ, ಎಷ್ಟೇ ಸಣ್ಣ ಉರಿ ಇಟ್ಟರು ಕೂಡ ರವೆ ಹುರಿಬೇಕಾದ್ರೆ ತಳ ಹಿಡಿಯುತ್ತೆ. ಅದಕ್ಕೆ ಸ್ವಲ್ಪ ಮಂದ ಪಾತ್ರೆ ಇಟ್ಕೊಂಡು ರವೆ ಹುರಿಯಿರಿ. ಕೈ ಆಡ್ತಾಯಿರಿ, ಒಳ್ಳೆಯದು, ಏನೂ ಆಗೋಲ್ಲ. ಚೆನ್ನಾಗಿ ಎಲ್ಲ ಸೈಡ್ಸು ರವೆ ಚೆನ್ನಾಗಿ ಹುರಿಬೋದು, ಆವಾಗ ಹುರ್ಕೊಳ್ಳುತ್ತೆ. ನೋಡಿ, ಪಕ್ಕದಲ್ಲಿ ತರಕಾರಿನೂ ಬೇಯ್ತಾ ಇದೆ, ಈ ಕಡೆ ಒಲೆಯಲ್ಲಿ ರವೆ ಕೂಡ ಹುರಿತಾ ಇದ್ದೀನಿ, ಇನ್ನೊಂದು ಕಡೆ ತರಕಾರಿ ಕೂಡ ಬೇಯ್ತಾ ಇದೆ. ಓಕೆ, ಈ ರೀತಿಯೇ ಅಲ್ವಾ ನಾವು ಎರಡು ಕಡೆಯೂ ಕೆಲಸ ಮಾಡ್ಕೊತೀವಿ. ಓಕೆ, ಫೈನ್. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ದೀಪರಾಯಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನಾನು ನಿಮ್ಮೆಲ್ಲರೊಟ್ಟಿಗೆ ಉಪ್ಪಿಟ್ಟು ಹೇಗೆ ಮಾಡ್ತೀನಿ ನಾನು ಅಂತ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನೋಡ್ಬೋದು, ಇಲ್ಲಿ ಒಂದು ಚಿಕ್ಕ ಆಲೂಗಡ್ಡೆನ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದು ಕಾಲು ಭಾಗ ಅಷ್ಟು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ಕ್ಯಾರೆಟ್ನ ಹಸಿದಾಗಿ ತಿನ್ನೋಕೆ ಇಷ್ಟಪಡ್ತೀವಿ, ಅದಕ್ಕೋಸ್ಕರ. ಅದಾದಮೇಲೆ 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು 4 ಬೀನ್ಸ್ನ ಅದು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ನಾಟಿ ಬೀನ್ಸ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಒಂದು ದೊಡ್ಡ ಟೊಮ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಒಂದಷ್ಟು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನೋಡ್ಬೋದು, ಸಾಸಿವೆ, ಜೀರಿಗೆ, ಒಗ್ಗರಣೆಗೆ, ಮತ್ತು ಹಿಂಗು, ಮತ್ತು ಇಲ್ಲಿ ರವೆ ಇಟ್ಕೊಂಡಿದ್ದೀನಿ. ರವೆ ಇನ್ನೂ ಹುರಿದಿಲ್ಲ, ಸೊ ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ಈ ಕಡೆ ರವೆ ಹುರಿತಾ, ಈ ಕಡೆ ತರಕಾರಿ ಬೇಯಿಸ್ಕೊಳ್ತಾ ನಾವಿವತ್ತು ಮಾಡ್ತಿರೋದು ತರಕಾರಿ ಉಪ್ಪಿಟ್ಟು. ಸೊ ಇಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೋಣ ಅಂತ. ಓಕೆ, ಮತ್ತು ಏನಕ್ಕೆ ಮಾಡೋದು ತಡ, ಬನ್ನಿ ಉಪ್ಪಿಟ್ಟು ಮಾಡೋಣ. ಸೊ ಮೊದಲಿಗೆ ಏನು ಮಾಡಬೇಕು ನಾವೆಲ್ಲರೂ ಉಪ್ಪಿಟ್ಟು ಮಾಡೋದಕ್ಕೆ ಅಂದರೆ ಒಲೆ ಹಚ್ಕೋಬೇಕು. ಇಲ್ಲಿ ರವೆ ಹುರಿಯೋದಕ್ಕೂ ನಾನು ಒಲೆ ಹಚ್ಕೋತಾ ಇದ್ದೀನಿ. ಈ ಕಡೆ ತರಕಾರಿ ಫ್ರೈ ಮಾಡ್ಕೊಳ್ಳೋದಕ್ಕೆ ಕೂಡ ಒಲೆನ ಹಚ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು, ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ. ಇದು ತರಕಾರಿ ಬೇಯಿಸ್ಕೊಳ್ಳೋದಕ್ಕೆ ಎಷ್ಟು 1 to 2 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಓಕೆ, ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ಮತ್ತು ಇಲ್ಲಿ ನಾನು ರವೆ ಹುರಿಯೋದಕ್ಕೂ ಕೂಡ ಆನ್ ಮಾಡ್ಕೊಂಡಿದ್ದೀನಿ ಸ್ಟವ್ ಅಂತ ಹೇಳಿದ್ನಲ್ಲ. ಸೊ ರವೆ ಹುರಿಯೋದಕ್ಕೆ ತುಪ್ಪ, ಎಣ್ಣೆ ಏನೂ ಹಾಕ್ಕೊಳ್ಳಲ್ಲ, ಹಾಗೆ ಡೈರೆಕ್ಟಾಗಿ ನಾವಿಲ್ಲಿ ರವೆ ಹುರಿತೀವಿ. ಸೊ ಈ ಬಾಕ್ಸಲ್ಲಿ 1 ಬೌಲಷ್ಟು ರವೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಓಕೆ, ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸಣ್ಣೂರು ಇಟ್ಕೊಂಡಿದ್ದೀನಿ, ಸೊ ಆವಾಗ ರವೆನ ಕೈ ಆಡಿದ್ರೆ ಸಾಕು. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಸೊ ಸಾಸಿವೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆನೂ ಕೂಡ ಹಾಕ್ಕೋತಾರೆ ಸಾಕಷ್ಟು ಜನ. ನಾನು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ತಿಲ್ಲ ಇವತ್ತು. ಮತ್ತು ಪಿಂಚು ಹಿಂಗು ಕೂಡ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಆಗಿದ ತಕ್ಷಣ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಇದಾದಮೇಲೆ ಆಲೂಗಡ್ಡೆ ಕೂಡ ಹಾಕ್ತಾಯಿದ್ದೀನಿ. ಎಲ್ಲ ಹಸಿ ಇರೋದ್ರಿಂದ ಚೆನ್ನಾಗಿ ಒಟ್ಟಿಗೆ ಬೇಯ್ಕೊಳ್ಳುತ್ತೆ. ಇವಾಗ ಬೀನ್ಸ್ ಕೂಡ ಹಾಕ್ಕೋತಾ ಇದ್ದೀನಿ, ನೋಡ್ಬೋದು. ಓಕೆ, ಇವಾಗ ಎಲ್ಲನೂ ಬೀನ್ಸ್ನ ಹಾಕ್ಕೊತಾ ಇದ್ದೀನಿ ನೋಡಿ ನಾನು. ಮತ್ತು ಮಿಕ್ಸ್ ಮಾಡೋಣ. ಒಳ್ಳೆ ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಗ್ಯಾಸ್ ಸ್ಟವ್ನ. ಸರಿ, ಈಗ ಒಂದು ಜಂಟಲ್ ಮಿಕ್ಸ್ ಕೊಡೋಣ. ಸ್ವಲ್ಪ ಹೈ ಫ್ಲೇಮ್ ಮಾಡ್ಕೊತಾ ಇದ್ದೀನಿ. ಆಲೂ ಚೆನ್ನಾಗಿ ಫ್ರೈ ಆದರೆ ಇನ್ನೂ ಚೆನ್ನಾಗಿರುತ್ತೆ. ಆಲೂ ಮತ್ತು ಕ್ಯಾರೆಟು ಸಖತ್ತಾಗಿರುತ್ತೆ, ತಿನ್ಬೇಕಾದ್ರೆ ಬಾಯಿಗೆ ಸಿಕ್ಕೋದು ತುಂಬ ಚೆನ್ನಾಗಿರುತ್ತೆ. ಹೀಗೆ ಚೆನ್ನಾಗಿ ಫ್ರೈ ಆಗಲಿ ಇದು. ಇವಾಗ ಜಾಸ್ತಿ ಫ್ರೈ ಆಡಲ್ಲ, ಈಗ ಹಂಗೆ ಎಣ್ಣೆಗೆ ಫ್ರೈ ಆಗೋಕ್ಕೆ ಬಿಟ್ಬಿಟ್ಟಿದ್ದೀನಿ. ನೆಕ್ಸ್ಟು ನಮ್ಮ ರವೆ ಏನು ಆಗ್ತಿದೆ ನೋಡೋಣ ಬನ್ನಿ. ರವೆನೂ ಕೂಡ ಫ್ರೈ ಆಗೋಣ. ಸಣ್ಣ ಒಲೆನೇ ಇಟ್ಕೊಂಡಿದ್ದೀನಿ, ಸಣ್ಣ ಉರಿಲೇನೆ ನೋಡಿ. ಇವಾಗ ಇನ್ನೊಂದು ಚೂರು ಹೈ ಫ್ಲೇಮ್ ಮಾಡ್ತೀನಿ.
ಹೈ ಫ್ಲೇಮ್ ಮಾಡಿಬಿಟ್ಟು ಕೈ ಆಡಬೇಕು, ಇಲ್ಲಾಂದರೆ ಸಿದೋಗುತ್ತೆ. ರವೆ ಹುರಿಯೋದಕ್ಕೆ ಯಾವಾಗಲೂ ಗಟ್ಟಿ ಪಾತ್ರೆ ತೊಗೊಳ್ಳಿ, ಇಲ್ಲಾಂತಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ನೀವು ಎಷ್ಟೇ ಸಣ್ಣ ಉರಿ ಇಟ್ಟರು ಅಷ್ಟೇ, ಇದು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ದೀನಿ, ಎಷ್ಟೇ ಸಣ್ಣ ಉರಿ ಇಟ್ಟರು ಕೂಡ ರವೆ ಹುರಿಬೇಕಾದ್ರೆ ತಳ ಹಿಡಿಯುತ್ತೆ. ಅದಕ್ಕೆ ಸ್ವಲ್ಪ ಮಂದ ಪಾತ್ರೆ ಇಟ್ಕೊಂಡು ರವೆ ಹುರಿಯಿರಿ. ಕೈ ಆಡ್ತಾಯಿರಿ, ಒಳ್ಳೆಯದು, ಏನೂ ಆಗೋಲ್ಲ. ಚೆನ್ನಾಗಿ ಎಲ್ಲ ಸೈಡ್ಸು ರವೆ ಚೆನ್ನಾಗಿ ಹುರಿಬೋದು, ಆವಾಗ ಹುರ್ಕೊಳ್ಳುತ್ತೆ. ನೋಡಿ ಪಕ್ಕದಲ್ಲಿ ತರಕಾರಿನೂ ಬೇಯ್ತಾ ಇದೆ, ಈ ಕಡೆ ಒಲೆಯಲ್ಲಿ ರವೆ ಕೂಡ ಹುರಿತಾ ಇದ್ದೀನಿ, ಇನ್ನೊಂದು ಕಡೆ ತರಕಾರಿ ಕೂಡ ಬೇಯ್ತಾ ಇದೆ. ಓಕೆ, ಈ ರೀತಿಯೇ ಅಲ್ವಾ ನಾವು ಎರಡು ಕಡೆಯೂ ಕೆಲಸ ಮಾಡ್ಕೊತೀವಿ. ಓಕೆ ಫೈನ್, ಹೀಗೆ ಇದಾಗ್ತಾಯಿದ್ವಿ. ಸ್ಲೋ ಫ್ಲೇಮ್ ಮಾಡ್ಕೊಂಡು ಈಗ ರವೆದು ನೆಕ್ಸ್ಟ್ ಮತ್ತೆ ತರಕಾರಿ ಬಂದು ಕೈ ಆಡ್ಬಿಟ್ಟು ಮನೆ ತಲ ಹಿಡಿದ್ಬಿಡುತ್ತೆ. ನೋಡಿ ಆಲೂಗಡ್ಡೆ ಬ್ರೌನ್ ಆಗಬೇಕು, ಬ್ರೌನ್ ಆಗೋಷ್ಟು ಫ್ರೈ ಆದಮೇಲೆ ನಾವು ಟೊಮೆಟೊನ ಆ್ಯಡ್ ಮಾಡ್ಕೋಬೋದು. ಇನ್ನು ಸ್ವಲ್ಪ ಆಗಲಿ ಬ್ರೌನು, ಇವಾಗ ನಮ್ಮ ರವೆಗೂ ಕೈ ಆಡಿಬಿಡೋಣ. ನೋಡಿ ಇನ್ನೂ ರವೆ ಚೆನ್ನಾಗಿ ಆಗಬೇಕು, ವೈಟಾಗೇ ಇದೆ. ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಆಗ ಉಪ್ಪಿಟ್ಟು ಉದುರಾಗಿ ಚೆನ್ನಾಗಾಗುತ್ತೆ. ನಾನು ತೊಗೊಂಡಿರೋದಿಲ್ಲಿ ಉಪ್ಪಿಟ್ಟು ರವೆ. ಕೆಲವರು ಏನಂತಾರೆ ಬೇಸನ್ ರವೆಲಿ ಮಾಡ್ತಾರೆ, ಚಿರೋಟಿ ರವೆಲಿ ಮಾಡ್ತಾರೆ. ನಾನು ಮಾಡ್ತಿರೋದು ಉಪ್ಪಿಟ್ಟು ರವೆಲಿ. ಹೈ ಫ್ಲೇಮ್ ಮಾಡಿ ಕೈ ಆಡ್ತಾಗಿಂದ ರವೆಗೆ. ನೆಕ್ಸ್ಟು ಇಲ್ಲಿ ನೋಡ್ಬೋದು ಬ್ರೌನ್ ಆಗ್ತಾಯಿದೆ. ನಮ್ಮ ಆಲೂಗಡ್ಡೆ ಎಲ್ಲ ಬೀನ್ಸ್ ಎಲ್ಲ ಆಲ್ರೆಡಿ ಬೆಂದೋಗಿದೆ, ಆಲೂಗಡ್ಡೆನೂ ಕೂಡ ಬೆಂದಿದೆ. ಬಟ್ ನನಗೆ ಸ್ವಲ್ಪ ಬ್ರೌನ್ ಥರ ಆದರೆ ಚೆನ್ನಾಗಿರುತ್ತೆ. ಟೋಸ್ಟ್ ಆದಾಗ ಆಲೂಗಡ್ಡೆ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಲ್ಲಿ ಬಾಯಿಗೆ ಸಿಕ್ಕಿದ್ರೆ. ಹೇಗೆ ಈ ಗೋಡಂಬಿನ ಹುರ್ಕೋತೀವಲ್ಲ, ಆವಾಗ ಬಾಯಿಗೆ ಸಿಕ್ಕಿದಾಗ ಹುರಿದಿರೋ ಗೋಡಂಬಿ ಎಷ್ಟು ಟೇಸ್ಟ್ ಕೊಡುತ್ತೆ, ಅದೇ ರೀತಿ ನಮ್ಮ ಆಲೂಗಡ್ಡೆ ಕೂಡ ಚೆನ್ನಾಗಿ ಫ್ರೈ ಮಾಡಿದಾಗ ಬಾಯಿಗೆ ಸಿಕ್ಕಿದಾಗ ಉಪ್ಪಿಟ್ಟು ಜೊತೆ ತಿನ್ನಬೇಕಾದ್ರೆ ಅಷ್ಟೇ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇವಾಗ ನಾನಿಲ್ಲಿ ಟೊಮೆಟೊ ಹಣ್ಣು ಹಾಕ್ತಾ ಹೋಗ್ತೀನಿ. ಸೊ ಇದು ಬಂದು ವಿತೌಟ್ ಆನಿಯನ್ ಆ್ಯಂಡ್ ಜಿಂಜರ್ ಗಾರ್ಲಿಕ್ ಉಪ್ಪಿಟ್ಟು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನಾನು ಈರುಳ್ಳಿ ಯೂಸ್ ಮಾಡ್ತಿಲ್ಲ ಇವತ್ತು. ಸೊ ಎಲ್ಲ ಟೊಮೆಟೊನ ಹಾಕೋತಾ ಇದ್ದೀನಿ. ನಾನು ಆಗಲೇ ಹೇಳ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಮಾಡ್ತಿರೋ ಅಂಥ ಉಪ್ಪಿಟ್ಟು ಇದು. ಮತ್ತು ಇಲ್ಲಿ ನಮ್ಮ ರವೆ ನೋಡಿ ಬ್ರೌನ್ ಆಗಿದೆ, ಸ್ವಲ್ಪ ಬ್ರೌನ್ ಡಾರ್ಕ್ ಅಲ್ಲ. ಸೊ ರವೆ ಚೆನ್ನಾಗಿ ಹುರಿದಿಟ್ಕೊಂಡಿದ್ದೀನಿ. ಓಕೆ, ಇವಾಗ ಸ್ವಲ್ಪ ಹೈ ಫ್ಲೇಮ್ ಮಾಡಿಕೊಂಡು ಈಗ ನಮ್ಮ ರವೆ ಕತೆ ಆಯಿತು, ಅಂದರೆ ರವೆ ಹುರಿದಿಟ್ಟಾಯಿತು. ಇವಾಗ ಇಲ್ಲಿ ಈ ತರಕಾರಿ ಜೊತೆ ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಟೊಮೆಟೊ ಸ್ವಲ್ಪ ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಟೊಮೆಟೊ ಹಣ್ಣು ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಟೊಮೆಟೊ ಹಣ್ಣು ಹಾಕಿದ್ಮೇಲೆ ನಾನಿಲ್ಲಿ ಉಪ್ಪು ಹಾಕ್ತೀನಿ. ಸುಮ್ಮನೆ ಒಂದು ಸ್ವಲ್ಪ ಬೇಗ ಬೇಯ್ಕೊಳ್ಳಿ ಟೊಮೆಟೊ ಹಣ್ಣು ಅಂತ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಅಷ್ಟೇ. ಮಿಕ್ಸ್ ಕೊಡ್ತಾಯಿದ್ದೀನಿ. ಇದಕ್ಕೆ ಯಾವುದೇ ರೀತಿ ಖಾರದ ಪುಡಿ ಎಲ್ಲ ಹಾಕಲ್ಲ, ಯಾಕಂದರೆ ಹಸಿಮೆಣಸಿನ್ಕಾಯಿ ನಾವು ಹಾಕಿದ್ದೀವಿ ಅದಕ್ಕೋಸ್ಕರ. ಬಟ್ ಖಾರದ ಪುಡಿ ಎಲ್ಲ ಹಾಕ್ಬೇಡಿ ಉಪ್ಪಿಟ್ಟಿಗೆ. ಹಸಿಮೆಣಸಿನ್ಕಾಯಿ ಹಾಕಿ ಕೊನೆ ಮಾಡಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಓಕೆ, ಇವಾಗ ಬಿಡೋಣ ಒಂದು ಸ್ವಲ್ಪ ಹೊತ್ತು ಟೊಮೆಟೊ ಹಣ್ಣು ಹಸಿ ಎಲ್ಲ ಬಿಟ್ಟು ಸ್ಮ್ಯಾಶ್ ಆಗೋರ್ಗು. ಸೊ ಇಲ್ಲಿ ನಮ್ಮ ರವೆ ಹುರಿದಾಯ್ತು ಅಂತ ನೆತ್ತಿ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಪಕ್ಕಕ್ಕೆ. ನೆಕ್ಸ್ಟ್ ನೋಡಿ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ನಾನು ನೀರು ಕೂಡ ಇಟ್ಕೊಂಡಿದ್ದೀನಿ ಇಲ್ಲಿ ಪಾತ್ರೆಲಿ. ಏನಕ್ಕೆ ಅಂದರೆ ಇದನ್ನು ಚೆನ್ನಾಗಿ ಕಾದ್ಮೇಲೆ ತರಕಾರಿ ಚೆನ್ನಾಗಿ ಬೇಯ್ದ್ಮೇಲೆ ಎಕ್ಸ್ಕ್ಯೂಸ್ ಮೀ ತರಕಾರಿ ಚೆನ್ನಾಗಿ ಬೆಂದಮೇಲೆ ಈ ಕುದ್ದಿರೋ ನೀರನ್ನ ಹಾಕಿ ನಾವು ರವೆ ಹಾಕಿ ಕುದಿಸಿಕೊಂಡ್ರೆ ಚೆನ್ನಾಗಿ ಬೇಗ ಕುದ್ದಿರೋ ನೀರು ಅಂದರೆ ಬೇಗ ಆಗುತ್ತೆ ಉಪ್ಪಿಟ್ಟು. ಅದಕ್ಕೋಸ್ಕರ ನೀರು ಕುದೀಲಿ. ಇವಾಗ ಸ್ವಲ್ಪ ಮಿಕ್ಸ್ ಮಾಡೋಣ. ನೋಡಿ ಟೊಮೆಟೊ ಹಣ್ಣೆಲ್ಲ ನಿಮ್ಗೆ ಕಾಣಿಸ್ತಾನೆ ಇಲ್ಲ ಅಲ್ಲ? ಹೌದು, ಯಾಕಂದರೆ ಚೆನ್ನಾಗದು ಬೇಯಿಸ್ಕೊಂಡಿದೆ. ಓಕೆ, ಯಾರ್ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಆಗಲ್ಲ ಅವ್ರು ಈ ಥರ ಮಾಡ್ಕೊಳ್ಳಿ. ತರಕಾರಿ ಉಪ್ಪಿಟ್ಟು ಸಿಂಪಲ್ಲಾಗೆ ಬೇಗ ಕೂಡ ಆಗುತ್ತೆ, ಪ್ಲಸ್ ತುಂಬಾ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ಇಲ್ಲಿ ನೀರಿಗೆ ಮುಚ್ತೇನೆ ಸೊ ದಟ್ ಬೇಗ ಕುದೀಲಿ ಅಂತ. ಇವಾಗ ನೆಕ್ಸ್ಟ್ ನಾನು
ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ. ಬಂದಿನ ಸಬ್ಬಕ್ಕಿ ಸೊಪ್ಪಿನ ಉಪ್ಪಿಟ್ಟು ಕೂಡ ಮಾಡಿ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ ಅದನ್ನು. ಓಕೆ, ನೋಡಿ ನಾನು ಎಷ್ಟು ಕೊತ್ತಂಬರಿ ಹಾಕಿದೆ, ಬಟ್ ಎಷ್ಟು ತುಂಬ ಸ್ವಲ್ಪನೇ ಥರ ಕಾಣಿಸಿದಲ್ಲ. ಕೊತ್ತಂಬರಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪಿನ ಫ್ಲೇವರ್ ಅಂತೂ ಅಮೇಜಿಂಗ್ ಅಂತ ಹೇಳ್ಬೋದು. ನಾನು ಎಷ್ಟು ಕಟ್ ಮಾಡ್ಕೊಂಡಿದ್ದೆ ಅಷ್ಟು ಹಾಕಿದ್ದೀನಿ ನೋಡಿ, ಹೇಳ್ಬೋದು. ಓಕೆ, ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ಟೊಮೆಟೊ ಹಣ್ಣು, ಕೊತ್ತಂಬರಿ, ಆಲೂಗಡ್ಡೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಿದೆ. ನಾವೀಗ ರವೆನ ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ಲೋ ಫ್ಲೇಮಲ್ಲೇ ಇರಬೇಕು. ನೋಡಿ ಒಂದು ಸಲ ರವೆನ ಹಾಕ್ಕೊಂಡೆ. ಇವಾಗ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಸೊ ಪಕ್ಕದಲ್ಲಿ ನೀರು ಕೂಡ ಕುದೀತಾ ಇದೆ. ಇದೆಲ್ಲ ಮಿಕ್ಸ್ ಚೆನ್ನಾಗಿ ಆದಮೇಲೆ ರವೆಗೆ ತರಕಾರಿಗಳ ಮಿಕ್ಸ್ ಆದಮೇಲೆ ಕುದ್ದಿರೋ ಅಂಥ ನೀರನ್ನ ನಾನು ಆ್ಯಡ್ ಮಾಡ್ತೀನಿ. ಸೊ ದಟ್ ಅದು ಬೇಗ ಚೆನ್ನಾಗಿ ಕುದ್ದಿ ಉಪ್ಪಿಟ್ಟು ರೆಡಿ ಆಗುತ್ತೆ. ಅಷ್ಟೇ, ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡ್ಬೋದು. ಅದಕ್ಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಕೊಡ್ತಿದ್ದೀನಿ. ಆಮೇಲೆ ನಾನಿಲ್ಲಿ ತುಂಬ ಕಡಿಮೆ ಉಪ್ಪು ಹಾಕ್ಕೊಂಡಿದ್ದೆ ಅಲ್ಲ ಆವಾಗಲೇ. ಇವಾಗ ಇನ್ನೊಂದು ಸ್ಪೂನಷ್ಟು ಉಪ್ಪನ್ನ ನೋಡಿ ಹಾಕೋತಾ ಇದ್ದೀನಿ. ಸೊ ಉಪ್ಪು ಕಡಿಮೆ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಟೇಸ್ಟ್ ನೋಡಿ ಹಾಕ್ಕೊಂಡು ನೋಡ್ಬೋದು. ಓಕೆ, ನೋಡಿ ನೀಟಾಗಿ ಮಿಕ್ಸ್ ಆಗಿದೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಗಮ್ಮಂತ ನೋಡಿ ನೀರಿಗೆ ಹಿಂಗೆ ಕೊತ್ತ ಕುಡಿತಾ ಇದೆ ಅಲ್ವಾ, ಕುದೀತಾ ಇದೆ. ಸೊ ಈಗ ಆಫ್ ಮಾಡಿಕೊಂಡು ನಾವಿವಾಗ ಈಗ ನೀರನ್ನ ಆ್ಯಡ್ ಮಾಡ್ಕೊತ ಹೋಗೋಣ. ನೀರು ಬಿಸಿ ನೀರು ಹಾಕಿದ ತಕ್ಷಣ ರವೆ ಬೇಯೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕೋಬೋದು. ನಾನಿಲ್ಲಿ 2 ಲೋಟ ನೀರು ಕುದಿಯೋಕ್ಕಿಟ್ಟಿದ್ದೆ. ಸೊ ಅಷ್ಟು ಏನು ಹಾಕೋತಿಲ್ಲ ನಾನು, ನೋಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಸೊ ನನ್ನ ಪ್ರಕಾರ 1.5 ಲೋಟ ನೀರು ಹಾಕಿದ್ದೀನಿ ನಾನು. ಸಾಕಿಷ್ಟು ನೀರು. ಇವಾಗ ನಿಮಗೆ ನೀರಿನ ಥರ ಕಾಣ್ತಿರ್ಬೋದು, ಆದರೆ ಇದು ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿಟ್ಟಾಗ ನೀಟಾಗಿ ಬೆಂದ್ಕೊಳುತ್ತಲ್ಲ, ಆವಾಗ ತೋರಿಸ್ತೀನಿ. ಎಲ್ಲೋಯ್ತು ನೀರೆಲ್ಲ ಅಂತ ಅನಿಸುತ್ತೆ. ಆ ರವೆ ಅಷ್ಟು ಅಬ್ಸರ್ವ್ ಮಾಡ್ಕೊಂಬಿಟ್ಟಿರುತ್ತೆ. ನಾನಿಲ್ಲಿ ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ ಇಲ್ಲಿ ನಮ್ಮ ಉಪ್ಪಿಟ್ಟು ರೆಡಿಯಾಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಾಗಿದೆ ನೋಡಿ. ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ. ಕೈ ಆಡಿದಾಗ ನೋಡಿ ಈ ರೀತಿ ಇರಬೇಕು ಕನ್ಸಿಸ್ಟೆನ್ಸಿ. ತುಂಬ ಉದ್ದರಾಗಿರಬಾರ್ದು, ತುಂಬ ಸಾಫ್ಟಾಗಿ ಕೆಸೆಬತ್ತಾನು ಇರಬಾರ್ದು, ಹೀಗಿರಬೇಕು. ಓಕೆ, ನಾನು ಸರ್ವ್ ಮಾಡಿ ಸಿಗ್ತೀನಿ. ಸೊ ರೆಡಿಯಾಗಿದೆ ನಮ್ಮ ವೆಜಿಟೇಬಲ್ ಉಪ್ಪಿಟ್ಟು ಮತ್ತು ಬಿಸಿ ಬಿಸಿಯಾಗಿರೋ ಅಂಥ ಕಾಫಿ. ಸೊ ಹೇಗಿದೆ ನೋಡಿ, ಈ ವೆದರ್ಗೂ ಅದಕ್ಕೂ ಸಕ್ಕತ್ತಾಗಿದೆ ಅಲ್ವಾ. ಸೊ ಯಮ್ಮಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ವೆಜಿಟೇಬಲ್ ಉಪ್ಪಿಟ್ಟನ್ನ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಸಿಕ್ಕಾಪಟ್ಟೆ ಸಿಂಪಲ್ ಆಗಿರುತ್ತೆ, ಈಸಿ ಟು ಪ್ರಿಪೇರ್, ಈಸಿ ಟು ಹ್ಯಾವ್, ಟೇಸ್ಟಿ ಟು ಹ್ಯಾವ್ ಅಂತ ಹೇಳ್ಬೋದು. ಸೊ ಉಪ್ಪಿಟ್ಟು ಜೊತೆ ಕಾಫಿ ಇದ್ರೆ ಕಾಂಬಿನೇಷನ್ನೇ ಬೇರೆ ಅಂತ ಹೇಳ್ಬೋದು. ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಬರುತ್ತೆ. ಓಕೆ ಫ್ರೆಂಡ್ಸ್, ಇಷ್ಟನ್ನ ಹೇಳ್ತಾ ಈ ನನ್ನ ವೆಜಿಟೇಬಲ್ ಉಪ್ಪಿಟ್ಟು ಸ್ಪೆಷಲ್ ವ್ಲಾಗ್ ಒಂದಿಗೆ ನಿಮ್ಮ ಜೊತೆ ಬಂದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತ ಹೇಳ್ತಾ ಇವತ್ತಿನ ಈ ನನ್ನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡು ನಾಟ್ ಫರ್ಗೆಟ್ ಟು ಕಮೆಂಟ್ ಮೈ ವಾಟ್ಸಪ್ ನಂಬರ್ 9916337773 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.